ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದು ಬಿಬಿಎಂಪಿ ವ್ಯಾಪ್ತಿಯ ಗುಂಡಿಗಳನ್ನು ಮುಚ್ಚಲು ಪಾಲಿಕೆ ಸರ್ಕಸ್ ಮಾಡ್ತಾ ಇದೆ. ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಕಾಟಾಚಾರದ ಕೆಲಸ ಮಾಡಿದ್ರ ಹಾಗಾದ್ರೆ ಬಿಬಿಎಂಪಿ ಅಧಿಕಾರಿಗಳು. ಮೊನ್ನೆ ಆಯುಕ್ತರು ರಾತ್ರೋರಾತ್ರಿ ಫೀಲ್ಡ್ಗಿಳಿದು ಅವರೇ ರಸ್ತೆಯಲ್ಲಿ ಓಡಾಡಿ ಎಲ್ಲವನ್ನ ಪರಿಶೀಲನೆ ಮಾಡಿದರು. ತುಷಾರ್ ಗಿರಿನಾಥ್ ನಗರದ ಹಲವೆಡೆ ಗುಂಡಿಗಳಲ್ಲಿ ಕೇವಲ ಜಲ್ಲಿಕಲ್ಲನ್ನು ಹಾಕಿದ್ದಾರೆ. ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ ರಸ್ತೆಯಲ್ಲಿ ಬರೀ ಜಲ್ಲಿಕಲ್ ಮಾತ್ರ ಹಾಕಿದ್ದಾರೆ. ಬೇಕಾಬಿಟ್ಟಿಯಾಗಿ ಗುಂಡಿ ಮುಚ್ಚಿ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮತ್ತೆ ತೋರಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಾಗ ಕಾಟಾಚಾರಕ್ಕಾಗಿ ಗುಂಡಿಗಳನ್ನು ಮುಚ್ಚುವಂತ ನಾಟಕವನ್ನ ಬಿಬಿಎಂಪಿ ಮಾಡ್ತಾ ಇದೆಯಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ನಿಮ್ಮ ಕೆಲಸ ನೀವು ಮಾಡಿ, ಇಲ್ಲಾಂದ್ರೆ ಯಾರು ಬೇಕಾದ್ರೂ ಸಸ್ಪೆಂಡ್ ಆಗ್ತೀರಿ ಅಂತ. ಇದು ಕಾಟಾಚಾರದ ಕೆಲಸನ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಸುವರ್ಣ ನ್ಯೂಸ್ನಿಂದ ಗುಂಡಿ ಮುಚ್ಚುವ ಕಾಮಗಾರಿಯ ರಿಯಾಲಿಟಿ ಚೆಕ್ ನಡೀತಾ ಇದೆ ಬೆಂಗಳೂರಿನಾದ್ಯಂತ. ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಈಗ ಬಟಾಬಯಲಾಗಿದೆ. ಯಾವ ರೀತಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಡೆದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಗುಂಡಿ ಮುಚ್ಚೋದಕ್ಕೆ ಭಾನುವಾರದವರೆಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಇದು ಎಷ್ಟರ ಮಟ್ಟಿಗೆ ಬಿಬಿಎಂಪಿ ಅಧಿಕಾರಿಗಳು ಎಫೆಕ್ಟಿವ್ ಆಗಿ ಗುಂಡಿ ಮುಚ್ಚಿದ್ದಾರೆ ಅನ್ನುವಂಥ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಬಸವೇಶ್ವರ ನಗರದಲ್ಲಿದ್ದೀವಿ. ಗಮನಿಸ್ತಾ ಇದ್ದೀರಾ, ಇಲ್ಲೊಂದು ರಸ್ತೆಯಲ್ಲಿದ್ದಂಥ ಮುಖ್ಯ ರಸ್ತೆಯಲ್ಲಿದ್ದಂಥ ಗುಂಡಿಯನ್ನು ಮುಚ್ಚಿದ್ದಾರೆ. ಇದು ಯಾವುದೇ ಕೋಲ್ಡ್ ಮಿಕ್ಸ್ ಆಗಿರ್ಬೋದು ಅಥವಾ ಯಾವುದನ್ನು ಕೂಡ ಬಳಸದಂತೆ, ಡಾಮರು ಕೂಡ ಬಳಸದೆ ಬರೀ ಜಲ್ಲಿಕಲ್ಲು ಹಾಕಿಬಿಟ್ಟಿದ್ದಾರೆ. ಇದು ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ದೊಡ್ಡ ಗುಂಡಿಯನ್ನು ಮುಚ್ಚಿರುವಂಥ ಪರಿ ಬಿಬಿಎಂಪಿ ಅಧಿಕಾರಿಗಳು. ಎಲ್ಲೋ ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಡಿ ಕೆ ಶಿವಕುಮಾರ್ ಏನು ಕೊಟ್ಟಿದ್ದರು, ಡಿಸಿಎಂ ಕೊಟ್ಟಿದ್ದಂಥ ವಾರ್ನಿಂಗ್ ಏನಿತ್ತು, ಈ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದು ಒತ್ತಡಕ್ಕೊಳಗಾಗಿ ಕೆಲಸ ಮಾಡದಂತೆ ಕಾಣಿಸ್ತಾ ಇದೆ. ಗುಂಡಿ ಮುಚ್ಚುವ ಬದಲು ಅದನ್ನು ಅಪಾಯವನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಆಗಿದೆಯೇನೋ ಅಂತ ಅನ್ನಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲವೂ ಕೂಡ ಅವ್ಯವಸ್ಥಿತವಾಗಿ ಇರುವಂಥದ್ದು. ಇದೆಲ್ಲವುಗಳು ಕೂಡ ಜಲ್ಲಿಕಲ್ಲುಗಳನ್ನು ನೋಡ್ತಾ ಹೋದರೆ ನಿಮಗೆಲ್ಲ ಕೈಯಲ್ಲಿ ಎದ್ದು ಬರುವಂಥ ಜಲ್ಲಿಕಲ್ಲುಗಳು. ಇದು ಗುಂಡಿ ಮುಚ್ಚುವಂಥ ಕೆಲಸ ಅಲ್ಲ, ಆದರೆ ಅದರ ಅಪಾಯವನ್ನು ಜಾಸ್ತಿ ಮಾಡುವಂಥ ಕೆಲಸ. ಜೊತೆಗೆ ಸುಮಾರು 600 ಕೋಟಿಯಷ್ಟು ವೆಚ್ಚ ಮಾಡಿ ಈ ಥರದ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಂತ ಹೇಳಿ 1 ವಾರಗಳ ಕಾಲ ಟೈಮ್ ತಗೊಂಡಿದ್ದರು. ಡಿಸಿಎಂ ಅವರ ವಾರ್ನಿಂಗ್ ಬಳಿಕ ಒಂದಿಷ್ಟು ಮೈಗಳ್ಳತನ ಬಿಟ್ಟು ಕೆಲಸ ಮಾಡಬೇಕಾಗಿತ್ತು. ಆದರೆ ಮೈಗಳ್ಳತನ ತೋರಿ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಥರದ ಗುಂಡಿಗಳನ್ನು ಅರ್ಧಂಬರ್ಧ ಮುಚ್ಚೋದ್ರಿಂದಾಗಿ ಇನ್ನಷ್ಟು ಜನ ಇದರಿಂದ ಬೀಳುವಂಥ ಸಾಧ್ಯತೆ ಇರುತ್ತೆ, ಸಾಕಷ್ಟು ಅಪಾಯಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂಥ ಈ ಕೆಲಸಗಳು ದೇವ್ರ ಮೆಚ್ತಾನ, ಅಟ್ಲೀಸ್ಟ್ ಕೊನೆ ಪಕ್ಷ ಅವರ ಆತ್ಮಸಾಕ್ಷಿಗಾದರೂ ಅದು ಸರಿಯಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.